ಶಿವಮೊಗ್ಗ ನಗರದ 24x7 ಕುಡಿಯುವ ನೀರಿನ ಯೋಜನೆ ಬಗ್ಗೆ ಸಾಕಷ್ಟು ಅಪಸ್ವರಗಳೇ ಇದ್ದಿವೆ. ಮೊನ್ನೆ ತಾನೇ ಗಾಡಿಕೊಪ್ಪದ ಜನರು ಪ್ರತಿಭಟನೆ ನಡೆಸಿದರು. ಇದೀಗ ಹಳೆಯ ಮಾದರಿಯಲ್ಲೇ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಅಂತ ಕಾಂಗ್ರೆಸ್ನ ಯಮುನಾ ರಂಗೇಗೌಡ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಕೆ ಮಾಡಲಾಯಿತು. ಸಮರ್ಪಕವಾಗಿ ನೀರಿನ ಪೂರೈಕೆ ಆಗ್ತಾ ಇಲ್ಲ. ಹಾಗಾಗಿ ಶಿವಮೊಗ್ಗ ನಗರದಲ್ಲಿ ಹಳೆಯ ಪೈಪ್ಲೈನ್ ವ್ಯವಸ್ಥೆ ಮೂಲಕವೇ ಕುಡಿಯುವ ನೀರು ಸರಬರಾಜು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿದರು. ಸ್ವಲ್ಪ ಹಿಂದೆ ಬರೋಣ, ನೋಡ್ರೆ ಕಾಣಲ್ಲ. ಬೇಕೇ ಬೇಕು, ಆಗಲೇಬೇಕು, ಆಗಲೇಬೇಕು. ಆಗಲೇಬೇಕು ಒಂದು ವ್ಯವಸ್ಥೆ ಈಗ ಯೋಜನೆ ಜಾರಿಗೆ ತಂದು ಒಂದು 5 ವರ್ಷನೇ ಕಳೆದಿದೆ. ಸಾಕಷ್ಟು ಪ್ರಯತ್ನನೂ ಕೂಡ ನಡೀತಾ ಇದೆ. ನಗರದ ನಾಗರಿಕರಿಗೆ ಒಂದು ಒಳ್ಳೆಯ ಪ್ರಮಾಣದಲ್ಲಿ ಸಮರ್ಪಕವಾಗಿ ಕುಡಿಯೋ ನೀರನ್ನು ತಲುಪಿಸ್ಬೇಕು ಅನ್ನೋ ಒಂದು ವಿಚಾರ. ಆದರೆ ಕಳೆದ ಒಂದು 4-5 ತಿಂಗಳಿಂದ ನಾವು ನೋಡ್ತಾ ಇದ್ದೀವಿ, ಏನು 24/7 ಒಂದು ಯೋಜನೆ, ಒಂದು ಪೈಪ್ಲೈನ್ ಎಲ್ಲ ವರ್ಕ್ ಕಂಪ್ಲೀಟ್ ಆಗಿದ ನಂತರ ಅದೇ ಒಂದು ಪೈಪ್ಲೈನಲ್ಲಿ ನೀರು ಬಿಡುವಂಥ ವ್ಯವಸ್ಥೆ ಆಗ್ತಾಯಿದೆ. ಆದರೆ ಈ ವ್ಯವಸ್ಥೆ ಕಂಪ್ಲೀಟಾಗಿ ಇನ್ನೂ ಟ್ರಯಲ್ ಆ್ಯಂಡ್ ಎರರ್ ಮೆಥಡಿಗೆ ಆಗಿದೆಯೋ ಇಲ್ಲೋ ಅದನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ಅವಾಗವಾಗ ನೀರು ಬಿಟ್ಟು ನೋಡೋದ್ರಿಂದ ನಾಗರಿಕರಿಗೆ ಡೈಲಿ ಅವರ ಒಂದು ಕೆಲಸಗಳನ್ನು ಮುಗಿಸ್ಕೊಳೋದ್ರಲ್ಲಿ ತುಂಬ ಸಮಸ್ಯೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಹಳೆಯ ಒಂದು ಏನು ಕುಡಿಯೋ ನೀರಿನ ಒಂದು ಹಳೆಯ ಪೈಪ್ಲೈನ್ಗಳಿಂದ ಮೂಲಕ ಬಿಡ್ತಾ ಇರುವಂಥ ನೀರು ಪ್ರಾಪರಾಗಿ ಒಂದು 70 to 80% ಅಂತೂ ಜನಗಳಿಗೆ ರೀಚ್ ಆಗುವಂಥ ವ್ಯವಸ್ಥೆ ಸಮರ್ಪಕವಾಗಿ ಆಗ್ತಾಯಿತ್ತು. ನಮ್ಮಂಥ ವಾರ್ಡ್ಗಳಲ್ಲಿ 14ನೇ ವಾರ್ಡ್ನಲ್ಲಿ ಇವಾಗ ನಾವು ನೋಡ್ಬೋದು, ಒಂದು 2-3 ಸ್ಲಮ್ಮೇ ಬರೋದ್ರಿಂದ ಅಲ್ಲೆಲ್ಲರೂ ಕೂಲಿ ಕೆಲಸಕ್ಕೆ ಹೋಗುವಂಥ ಜನ ಇರ್ತಾರೆ. ಅವರು ಆವಾಗಿನ ಬೆಳಗ್ಗೆ ಒಂದು ಅವ್ರ ಕಾರ್ಯಚಟುವಟಿಕೆ ಮುಗಿಸಿ ಒಂದು ಕೆಲಸಕ್ಕೆ ಹೋಗುವಂಥ ಒಂದು ಸನ್ನಿವೇಶ ನಾವು ಡೈಲಿ ನೋಡ್ತಾ ಇರ್ತೀವಿ. ಆದರೆ ಈ ರೀತಿ ಒಂದು ನೀರಿನ ಅಸಮರ್ಪಕ ಪೂರೈಕೆಯಿಂದ ಅವರೆಲ್ಲರೂ ತಮ್ಮ ಕೆಲಸಗಳಿಗೂ ಹೋಗೋಕ್ಕಾಗದೆ, ಈ ಕಡೆ ನೀರು ಕೂಡ ಸಾಕಷ್ಟು ಸಿಗದೆ ತುಂಬ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಬಾರಿ ಒಂದು ಮನವಿ ಮಾಡಿದ್ದೀವಿ. ಅವರಿಗೆ ಸ್ಪಾಟಿಗೆ ಕರ್ಕೊಂಡೋಗಿ ವಿಸಿಟ್ ಮಾಡಿಸಿ ಏನು ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಬಾರಿ ಹೇಳಿದ್ದೀವಿ. ಕಳೆದ ಬಾರಿ MLA ಅವರು ಕೂಡ ನಮ್ಮ ವಾರ್ಡ್ನಲ್ಲಿ ಸುಭಾಷ್ ನಗರದಲ್ಲಿ ಬಂದು ಮುಂಚಿನ ವ್ಯವಸ್ಥೆ ಏನಿತ್ತು ಅದೇ ರೀತಿ ಒಂದು ನೀರು ಕೊಡುವಂಥ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು, ಒಂದು ವಾರ ಬಿಟ್ಟರು ಮತ್ತೆ ಅದೇ ರೀತಿ 24/7 ಲೈನ್ನಲ್ಲೇ ನೀರು ಕೊಡ್ತಾ ಇದ್ದಾರೆ. ಆದರೆ ಯಾವುದೇ ವಿದ್ಯಾನಗರದಲ್ಲಿ ಆದರೆ ಈ ರೀತಿ ಒಂದು ಶಾಸಕರ ಮಾತಿಗೂ ಬೆಲೆ ಕೊಡದೆ ಏನು ಅಸಮರ್ಪಕವಾಗಿ ಈ ರೀತಿ ವಾಟರ್ ಬೋರ್ಡ್ನ ಅಧಿಕಾರಿಗಳು ನೀರು ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದು ತುಂಬ ಖಂಡನೀಯ. ಯಾಕಂತ ಹೇಳಿದ್ರೆ ನಮ್ಮ ವಾರ್ಡು 14ನೇ ವಾರ್ಡು, ಅಕ್ಕಪಕ್ಕದ ವಾರ್ಡು 34ನೇ ವಾರ್ಡ್ ಇರ್ಬೋದು, 5ನೇ ವಾರ್ಡ್ ಇರ್ಬೋದು, ಆ ಕಡೆ 15, 16ನೇ ವಾರ್ಡ್ ಇರ್ಬೋದು, ಸಾಕಷ್ಟು ನೀರಿನ ವ್ಯತ್ಯಾಸಗಳಾಗ್ತಾ ಇರೋದು, ಜನಗಳಿಗೆ ಒಂದು ತೊಂದರೆ ಆಗ್ತಾ ಇರೋದು ಕಂಡು ಬರ್ತಾ ಇರೋದ್ರಿಂದ ಇವತ್ತು ಎಲ್ಲ ವಾರ್ಡಿನ ನಾಗರಿಕರುಗಳು ಬಂದಿದ್ದಾರೆ, ಅಲ್ಲಿನ ಕಾರ್ಯಕರ್ತರುಗಳು ಬಂದಿದ್ದಾರೆ. ನಮ್ಮ ಒಂದು ನೀರಿನ ಮನವಿ ಏನಿದೆ 24/7 ಬಿಟ್ಬಿಟ್ಟು ಅದೇನು ಟೆಸ್ಟ್ ಏನಿದೆ ಬೇರೆ ಸಮಯದಲ್ಲಿ ಮಾಡ್ಬೋದು, ಮಧ್ಯಾಹ್ನ ಅಥವಾ ಸಂಜೆ ಜನಗಳು ಫ್ರೀ ಇರುವಂಥ ಟೈಮ್ನಲ್ಲಿ ಆ ಟೆಸ್ಟನ್ನ ಅಥವಾ ಟ್ರಯಲ್ನ ನೋಡಿ ಮಾಮೂಲಿ ಇದು ಕಂಪ್ಲೀಟಾಗಿ ಇದು ವ್ಯವಸ್ಥೆ ಸರಿ ಹೋಗೋವರೆಗೂ ಹಿಂದಿನ ಒಂದು ಪೈಪ್ಲೈನ್ಗಳ ಮುಖಾಂತರನೇ ನೀರು ಬಿಡಬೇಕು ಅಂತ ಹೇಳಿ ನಗರ ನಾಗರಿಕರ ಒಂದು ಹಿತಾಸಕ್ತಿ ಮೇಲೆಗೆ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಆಯುಕ್ತರಲ್ಲಿ ಮನವಿ ಕೊಡೋದಕ್ಕೆ ಅಂತ ಬಂದಿದ್ದೀವಿ. ಅದು ಒಂದು ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಬೋರ್ಡ್ ಏನಿದೆ